ತಂದೆ ಉಳಿಸೋಕೆ ಹೋದ ಮಗನ ಹೊಟ್ಟೆಗೆ ಚಾಕು ಇರಿತ. ಚಿಕಿತ್ಸೆ ಫಲಕಾರಿಯಾಗದೆ ಅಮಾಯಕ ಯುವಕನ ಸಾವು. ನಮ್ಮಮ್ಮ ಬಿಡ್ಸಕ್ ಹೋದಾಗ ನಮ್ಮಮ್ಮನ ಕೂದಲು ಹಿಡ್ಕೊಂಡು ನಮ್ಮಮ್ಮಗೂ ಹೊಡೆದ್ಬಿಟ್ರು. ಪೆಟ್ರೋಲ್ ಹಾಕಿ ಸುಟ್ಟಿ ಮಕ್ಳಿಗೆಲ್ಲ ಸುಟ್ಬಿಡ್ತೀವಂತ ಟಾರ್ಚರ್ ಕೊಟ್ರು. ಸುಬಾನ್ ಅನ್ನೋನು ಕೈ ಹಿಡ್ಕೊಂಡು ಸಲೀಮ್ ಅನ್ನೋ ಚಾಕು ಚುಚ್ಬಿಟ್ಟ. ಅಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ನಾವು 3 ಜನ ಹೆಣ್ಮಕ್ಳು ಮನೆಗಿದ್ವಿ. ಕೇವಲ ಒಂದೇ ಒಂದು ಸಾಲದ ವಿಚಾರವಾಗಿ ಯುವಕನ ಬರ್ಬರ ಹತ್ಯೆಯಾದ ಘಟನೆ ಕಂಡ್ರಿ ಇದು. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಚೇಲಾಪುರ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದೋಗ್ಬಿಟ್ಟಿದೆ. ಚೇಲಾಪುರ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಸಲೀಂ ಖಾನ್ ಎನ್ನೋನು 19 ವರ್ಷದ ಯುವಕ ಜಹೀರ್ ಖಾನ್ಗೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಸಾಲದ ವಿಷಯಕ್ಕೆ ನಡೆದ ಜಗಳದಲ್ಲಿ ಮಗ ಬಲಿ. ಹೊಟ್ಟೆಗೆ ಚಾಕು ಚುಚ್ಚಿ ಕೊಂದೇ ಬಿಟ್ಟ ಪಕ್ಕದ ಮನೆಯವನು. ಹೌದು, ಮೃತ ಜಹೀರ್ ಖಾನ್ ತಂದೆ ಬುಡನ್ ಸಾಬ್ ಪಕ್ಕದ ಮನೆಯ ಸಲೀಂ ಬಳಿ ಸಾಲ ಪಡೆದಿದ್ದ. ಸಾಲ ತೀರ್ಸೋಕೆ ಸ್ವಲ್ಪ ಸಮಯ ಕೆಡಿದ್ದ ನೋಡಿ. ಆದ್ರೆ ಬುಡನ್ ಸಾಬ್ ಮಾತ್ರ ಸಾಲ ಕೊಡೋದಕ್ಕೆ ವಿಳಂಬ ಮಾಡಿದ್ದ. ಇಷ್ಟಕ್ಕೆ ಕೋಪಗೊಂಡ ಪಕ್ಕದ ಮನೆಯ ಸಲೀಂ ಎನ್ನೋನು ಬಂದು ಜಗಳಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದ. ಇಬ್ಬರ ಗಲಾಟೆ ತಾರಕಕ್ಕೆ ಏರಿತ್ತು. ಬುಡನ್ ಸಾಬ್ ಕಾಲರ್ ಪಟ್ಟಿ ಹಿಡಿದು ಸಲೀಂ ಖಾನ್ ಎಳೆದಾಡಿದ್ದ. ಇದನ್ನ ನೋಡಿದ ಮಗ ಜಹೀರ್ ತಂದೆಯನ್ನ ಬಿಡಿಸೋಕೆ ಓಡೋಡಿ ಬಂದಿದ್ದ. ಅಷ್ಟರಲ್ಲೇ ಸಲೀಂ ಖಾನ್ ಚಾಕು ತೆಗೆದವನೇ ಜಹೀರ್ ಹೊಟ್ಟೆಗೆ ಚಾಕು ಚುಚ್ಚೇ ಬಿಟ್ಟಿದ್ದ. ಚಾಕು ಚುಚ್ಚಿದ ರಭಸಕ್ಕೆ ಚಾಕು ಹೊಟ್ಟೆಯಲ್ಲಿ ಮುರಿದು ಹೋಗಿತ್ತು ನೋಡಿ. ಆದ್ರೂ ಬಿಟ್ಟು ಬಿಡದೆ ಚಾಕು ಚುಚ್ಚಿ ಅಲ್ಲಿಂದ ಸಲೀಂ ಪರಾರಿಯಾಗ್ಬಿಟ್ಟಿದ್ದ. ಸಲೀಮ್ ಅನ್ನೋರು ಬೇಗ ಫಾಸ್ಟ್ ಬೈಕ್ ಹೊಡ್ಕೊಂಡ್ ಬಂದು ನಮ್ಮ ಅಪ್ಪಾಜಿಗೆ ಕೊಲ್ಪಟ್ನಿ ಹಿಡ್ಕೊಂಡು ಕೆಸರಿತ್ತಲ್ಲಿ ಅಲ್ಲಿ ಹೋಗಿ ಬೀಳ್ಸ್ಕೊಂಡು ಹೊಡೆದ್ರು. ನಮ್ಮಮ್ಮ ಒಳಗಿದ್ರು ಹೊಡಿತಿದ್ದಾರೆ ಅಂತ ಹೊರಗೆ ಹೋದ್ ನೋಡಿದ್ರೆ ನಮ್ಮ ಅಪ್ಪಾಜಿಗೆ ಫುಲ್ ಹೊಡೆದ್ಬಿಟ್ಟಿದ್ರು. ನಮ್ಮಮ್ಮ ಬಿಡ್ಸಕ್ ಹೋದಾಗ ನಮ್ಮಮ್ಮನ ಕೂದಲು ಹಿಡ್ಕೊಂಡು ನಮ್ಮಮ್ಮಗೂ ಹೊಡೆದ್ಬಿಟ್ರು. ಗಾಯಾಳು ಜಹೀರ್ ಖಾನ್ಗೆ ತಕ್ಷಣಕ್ಕೆ ಶಿವಮೊಗ್ಗದ ಮೇಘಾನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಹೊಟ್ಟೆ ಭಾಗದಲ್ಲಿ ಜೋರಾಗಿ ಚಾಕು ಇರಿದು ರಕ್ತಸ್ರಾವವಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಜಹೀರ್ ಖಾನ್ ಆಸ್ಪತ್ರೆಯಲ್ಲಿ ಜೀವ ಬಿಟ್ಟಿದ್ದಾನೆ. ನಮ್ಮಣ್ಣ ಅಂಗಡಿಗೆ ಹೋಗಿದ್ದ. ಅವನಿಗೆ ಫೋನ್ ಮಾಡಿ ಕರ್ಸಿದ್ವಿ ಹೊಡಿತಿದ್ದಾರೆ ಅಪ್ಪಾಜಿಗಂತ. ಅವ್ನ್ ಬಿಡ್ಸಕ್ ಬಂದಿದ್ದಷ್ಟೇ ಒಳಗಿಂದ ಮುಜ್ಜು ಅನ್ನೋನು ಚಾಕು ತಗೊಂಬಂದ್ ಕೊಟ್ಟ. ಸುಬಾನ್ ಅನ್ನೋನು ಕೈ ಹಿಡ್ಕೊಂಡು ಸಲೀಮ್ ಅನ್ನೋನ್ ಚಾಕು ಚುಚ್ಬಿಟ್ಟ. ಅವನಿಗೆ ಕರ್ಕೊಂಡ್ ಇಲ್ಲಿ ಬಂದ್ ಮಲ್ಗಿಸ್ಕೊಂಡು ಎಬ್ರಿಸಿದ್ವಿ. ಎದ್ದಳ್ಳಿಲ್ಲ, ಚಾಕು ಚುಚ್ತಿದಾರಂತ. ರಾತ್ರಿಯೂ ಹಲ್ಲೆಗೆ ಬಂದಿದ್ದ ಪಾಪಿಗಳು, ಭಯಕ್ಕೆ ಬೇರೆಡೆ ಮಲಗಿದ್ದ ಕುಟುಂಬಸ್ಥರು. ಇಷ್ಟೆಲ್ಲ ಚಾಕು ಇರಿದ ಪ್ರಕರಣ ಆ ದಿನ ನಡೆದಿದ್ರು ಸಂಜೆ ಹೊತ್ತು ಸಲೀಂ ಮನೆ ಮಂದಿಗೆಲ್ಲ ಧಮಕಿ ಹಾಕಿದ್ದ. ಹಣ ಕೊಡದೆ ಹೋದ್ರೆ ಮನೆಯನ್ನ ಸುಟ್ಟು ಹಾಕ್ತೀನಿ ಅಂತ ಹೇಳಿದ್ನಂತೆ. ನಾನು ನಮ್ಮ ಅಜ್ಜಿ ನಮ್ಮ ಅಕ್ಕ ಒಳಗಿದ್ವಿ. ಅವರೆಲ್ಲ ಬಂದು ಬಾಕ್ಲಿಗೆ ಜಾಡ್ಸ್ ಓದಿ ತಗೀರಿ ಬಾಕ್ಲು ಯಾರಿದ್ದೀರ ಒಳಗೆ ಅಂತ ಟಾರ್ಚರ್ ಕೊಟ್ರು. ಯಾವಾಗ? ಈಗ ರಾತ್ರಿ 11-12 ಗಂಟೆಗೆ ಚಾಕು ಹಾಕಿ ಆದ್ಮೇಲೆ ಅಷ್ಟು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ನಾವು 3 ಜನ ಹೆಣ್ಮಕ್ಳು ಮನೆಗಿದ್ವಿ. ಇದು ಡೋರಿಗೆ ಒದ್ರು. ಪೆಟ್ರೋಲ್ ಹಾಕಿ ಸುಟ್ಟಿ ಮಕ್ಳಿಗೆಲ್ಲ ಸುಟ್ಬಿಡ್ತೀವಂತ ಟಾರ್ಚರ್ ಕೊಟ್ರು. ಅವಾಗ ನಾವು ರಾತ್ರಿ ನಮ್ ದೊಡ್ಡಮ್ಮ ಅವ್ರ ಮನೆಗೆ ಹೋಗಿ ಮಲ್ಕೊಂಡ್ವಿ. ಸಲೀಂ ಇಷ್ಟೆಲ್ಲ ಮಾಡಿದ್ರು ಪೊಲೀಸರಿಗೆ ದೂರು ನೀಡಿರ್ಲಿಲ್ಲ. ಆದ್ರೆ ಇಬ್ಬರ ಜಗಳದಲ್ಲಿ 3ನೇಯವನ ಸಾವಾಗಿದೆ ನೋಡಿ. ಒಂದು ಚಿಕ್ಕ ಸಾಲದ ವಿಷಯಕ್ಕೆ ಓರ್ವನ ಜೀವವೇ ಹೋಗಿರೋದು ನಿಜಕ್ಕೂ ದುರಂತವೇ ಸರಿ. ಬಿಗ್ ಟಿವಿ ಕರ್ನಾಟಕ, ದಾವಣಗೆರೆ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.